ಗೈಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 3 ವ್ಲಾಗ್ನ ಮಾಡ್ಕೊಂಡಿದ್ದೆ, ಬಟ್ ಸ್ವಲ್ಪ ನಂದು ನನ್ನ ತಮ್ಮಂದು ಜಗಳ ಆಯಿತು. ಸೊ ಮೂಡ್ ಆಫ್ ಆಯಿತು, ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಒಂದೆರಡು ಕ್ಲಿಪ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಅದಾದಮೇಲೆ ಇವತ್ತು ಡೇ 4 ಆಫ್ ಡೈಲಿ ವ್ಲಾಗಿಂಗ್ ಚಾಲೆಂಜ್. ಇವಾಗ ಕಾಲೇಜ್ಗೆ ಹೋಗಬೇಕು. ಕಾಲೇಜಿಂದ ಬಂದು ಮನೆಯಲ್ಲಿ ಆ ಹೊಸ ಮನೆ ಕ್ಲೀನಿಂಗ್ ಇದೆ, ಸೊ ಅದನ್ನು ತೋರಿಸ್ತೀನಿ. ಅದಾದಮೇಲೆ ಡಾನ್ಸ್ ಕ್ಲಾಸ್ ಇದೆ. ಸೊ ಇದಿಷ್ಟು ಇದೆ. So yeah, for that get delay, let's get started and please make sure to like, share, comment and subscribe to my YouTube channel. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಮ್ಮ ಬಿಸಿ ಬಿಸಿ ಚಪಾತಿ ಮತ್ತು ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ ಮಾಡಿದರು. ಸೊ ಬಿಸಿ ಬಿಸಿ ತಿನ್ಕೊಂಡು ಹೊರಟೆ. ಬಾಕ್ಸ್ ಇನ್ನೂ ತೊಗೊಂಡಿರಲಿಲ್ಲ, ಬಿಕಾಸ್ ಇನ್ನು 2 ದಿನ ಆಗಿದೆ ಕಾಲೇಜ್ ಶುರುವಾಗಿ, ಯಾರೂ ಬಂದಿರಲ್ಲ ಅಂತ ಗೊತ್ತಿತ್ತು. ಸೊ ಆ್ಯಂಡ್ ಆಲ್ಸೋ ಮನೆ ಕೂಡ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು, ಕೆಲಸ ಇತ್ತು ಅಂತಂದ್ಬಿಟ್ಟು ನಾನು ಜಸ್ಟ್ 4 hours ಕ್ಲಾಸ್ನ ಅಟೆಂಡ್ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಚೆನ್ನಾಗಿ ತಿಂಡಿ ತಿನ್ಕೊಂಡು ಹೋದೆ ಕಾಲೇಜ್ಗೆ. ಸ್ಯಾಟರ್ಡೆ ಆಗಿರೋದ್ರಿಂದ ನಮಗೆ ಇವತ್ತು ಕಲರ್ ಡ್ರೆಸ್ ಇತ್ತು. ಆ್ಯಂಡ್ ಆಲ್ಸೋ ಇದನ್ನು ಸೆಕೆಂಡ್ ಡೇ ಕಾಲೇಜು. ಸೊ ಕಾಲೇಜ್ ಶುರುವಾಗಿದ್ದು 8:45 8:50 ಹಂಗೆಲ್ಲ ಕಾಲೇಜ್ ಶುರು ಆಗುತ್ತೆ. ಸೊ ಇವತ್ತು ಕ್ಲಾಸ್ ಇದ್ದಿದ್ದು ನಮಗೆ VFX ಅಥವಾ 3D ಗ್ರಾಫಿಕ್ ಡಿಸೈನಿಂಗ್, ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಮೂವಿಯಲ್ಲಿ, ಅದಾದಮೇಲೆ ಅದ್ರದ್ದು ಟೀಮ್ ವರ್ಕ್ ಹೆಂಗಿರುತ್ತೆ, ಅದರಿಂದ ಜಾಬ್ ಆಪರ್ಚುನಿಟೀಸ್ ಏನೇನಿದೆ, ಸೊ ಆ ಥರ ಎಲ್ಲ ಇತ್ತು. ಅದೇ 4 hours ಕ್ಲಾಸ್ ಇತ್ತು. ಸೊ ಅದನ್ನು ಅಟೆಂಡ್ ಮಾಡ್ಕೊಂಡು ಆನ್ ದ ವೇ ಬರ್ತಾ ಗ್ರೇಪ್ ಜ್ಯೂಸ್ ಕುಡಿದೆ. ಅದ್ರ ಜೊತೆಗೆ ತುಂಬ ಟೇಸ್ಟ್ ಆಗಿಬಿಟ್ಟಿತ್ತು ನನಗೆ. ಅದಕ್ಕೆ ಹೊಟ್ಟೆ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಗೋಲ್ಗಪ್ಪ ತಿನ್ಕೊಂಡು ಬಂದೆ. ಆ್ಯಕ್ಚುಲಿ ನಂಗೆ ಈ ಥರ ಅಂಗಡೀಲಿ ತಿನ್ನೋಕೆ ಇಷ್ಟ ಇಲ್ಲ, ಪಕ್ಕಾ ಸೇಟುಸ್ ಅಂಗಡೀಲಿ ತಿನ್ನಬೇಕು. ಬಟ್ ಆನ್ ದ ವೇ ಬರ್ತಾ ನೋಡಿದೆ ಎಲ್ಲೂ ತೆಗ್ದಿರಲಿಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಇಲ್ಲೇ ತಿನ್ಕೊಂಬಿಟ್ಟೆ. ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ನೋಡೋಣ ಏನೇನು ಮಾಡ್ತಿದ್ದಾರೆ ಎಲ್ಲರೂ ಅಂತ. ಕ್ಲೀನಿಂಗ್ ಮಾಡೋಕ್ಕೆ ಹೋಗಬೇಕು. ಸೊ ಅದಕ್ಕೆ ಬಕೆಟ್ ಎಲ್ಲ ತಂದಿದ್ದೀನಿ ಮೆಡಿಕಲಿಂದ. ಮನೆಗೆ ಹೋಗಬೇಕು, ಮೆಟ್ಲಾಗ್ತದೆ, ಬೇಜಾರು. ಲೆಟ್ಸ್ ಗೋ. ಅದಾದಮೇಲೆ ಹೊಸ ಮನೆಗೆ ಬಂದ್ವಿ. ಅವ್ರು ಒಂದ್ಸತಿ ಕ್ಲೀನ್ ಮಾಡಿಸ್ಕೊಟ್ಟಿದ್ರು, ಬಟ್ ನಮಗೆ ಅದು ಸರಿ ಹೋಗಲ್ಲಲ್ವಾ. ನಾವು ಬರ್ತಿದ್ದೀವಿ ಅಂದರೆ ನಮಗೆ ಹೆಂಗೆ ಬೇಕು ಹಂಗೆ ಕ್ಲೀನ್ ಮಾಡ್ಕೊಳ್ಬೇಕಲ್ವ. ಸೊ ಅದಕ್ಕೆ ಕಿಟಕಿಗಳೆಲ್ಲ ತುಂಬ ಇತ್ತು. ಒಂದು ರೂಮ್ಗೆ 2 ಕಿಟಕಿಗಳಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಿತ್ತು. ಸೊ ನಾನು ಇಲ್ಲೂ ಅಷ್ಟು ನೀಟಾಗಿ ಒಂದ್ಸತಿ ಕಸ ಎಲ್ಲ ಗುಡಿಸ್ಕೊಂಡೆ. 2 ದಿನ ಕಂಟಿನ್ಯೂಸ್ ಆಗಿ ಬಂದು ಕಸ ಗುಡಿಸ್ಕೊಂಡು ಮಾಪಲ್ಲಿ ನೀಟಾಗಿ ಒರೆಸಿ ಮನೆಯೆಲ್ಲ ಸಖತ್ ವಾಟರ್ ವಾಶ್ ಎಲ್ಲ ಮಾಡಿದ್ವಿ. ಅಡುಗೆ ಮನೆ ಕಿಟಕಿ ಮತ್ತು ಕಟ್ಟೆ ಏನಿರುತ್ತೆ ಅದನ್ನು ಅಷ್ಟೇ ಚೆನ್ನಾಗಿ ತೊಳೆದು ಅದಾದಮೇಲೆ ನಮಗೆ ಸರಿ ಹೋಗೋದು. ಕ್ಲೀನಿಂಗ್ ಎಲ್ಲ ಮುಗಿಸಿದ್ಮೇಲೆ ಅಮ್ಮ ವೆಜಿಟೇಬಲ್ ಟೋಸ್ಟ್ ಮತ್ತು ವೆಜ್ ಪಫ್ ಅದ್ರ ಜೊತೆ ಪೊಟ್ಯಾಟೊ ಬನ್ಸ್ ಎಲ್ಲ ತಂದರು. ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡಾದ್ಮೇಲೆ ತಕ್ಷಣ ಎದ್ದು ಡಾನ್ಸ್ ಕ್ಲಾಸ್ಗೆ ಹೋಗಿ ಬಂದೆ ಇವಾಗ. ಸೊ ಮನೇಲಿ ನೀರು ದೋಸೆ, ನನಗೆ ನೀರು ದೋಸೆ ಸೆಟ್ ಆಗಲ್ಲ. ಸೊ ತುಂಬ ಚಳಿ ಇದೆ ಮೈಸೂರಲ್ಲಿ, ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಬಿಸಿ ಬಿಸಿ EP ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಸೊ ಆಲ್ಮೋಸ್ಟ್ ನೀವು ಅಡುಗೆ ಮನೆ ತೋರಿಸ್ತೀನಿ. ಎಲ್ಲ ಹಿಂಗೆಲ್ಲ ಇಟ್ಬಿಟ್ಟಿದ್ದೀವಿ. ನಮಗೆ ಇನ್ನೊಂದು ಖುಷಿ ಏನಂದರೆ ಅಡುಗೆ ಮನೆ ದೊಡ್ಡ ಸಿಗ್ತಾಯಿದೆ. ಇಡೀ ಅಡುಗೆ ಮನೆ ಇಡೀ ಫ್ಯಾಮಿಲಿನೇ ನಿಂತ್ಕೊಂಡು ಬಿಡ್ಬೋದು. ಇಲ್ಲಂತೂ ಅಡುಗೆ ಮನೆಗೆ ಬರಬೇಡಿ, ಅಡುಗೆ ಮನೆಗೆ ಯಾರೂ ಬರಬೇಡಿ, ನಮ್ಮ ಮನೇಲಿ ಜಾಗ ಇಲ್ಲ ಅನ್ನೋದಾಗ್ಬಿಟ್ಟಿತ್ತು. ಬಟ್ ಇವಾಗ ಇಡೀ ಫ್ಯಾಮಿಲಿ ಬೇಕಾದ್ರೆ ಬಾಳೆ ಎಲೆ ಹಾಕೊಂಡು ಊಟ ಮಾಡಿಬಿಡ್ಬೋದು. ಸೊ ನಮ್ಗೆ ಆ ಥರ ಬೇಕಿತ್ತು. ಬಿಕಾಸ್ ನಾವು ಅಡುಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ, ನಾನು ಅಮ್ಮ. ಬಿಕಾಸ್ ನಾನು ಅಡುಗೆ ಮಾಡ್ತಿರ್ತೀನಿ, ಅಮ್ಮನೂ ಅಡುಗೆ ಮಾಡ್ತಿರ್ತಾರೆ. ನಮ್ಮಲ್ಲಿ ಅಡುಗೆ ಮಾಡೋರು ಜಾಸ್ತಿ. ನಮ್ಮ ಅಜ್ಜಿನೂ ತುಂಬ ಅಡುಗೆ ಮಾಡ್ತಾರೆ, ಅಂದರೆ ಚೆನ್ನಾಗಿ ಅಡುಗೆ ಮಾಡ್ತೀವಿ. ಸೊ ಅದಕ್ಕೇ ಅಲ್ಲಿಂದ ನನಗೂ ಬಂದಿರೋದು. ಸೊ ಅದಕ್ಕೆ ಇವಾಗ ಬಿಸಿ ಬಿಸಿ ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಮ್ಯಾಗಿ ತರ್ತಿದ್ದೆ ಮುಂಚೆ, ಸಡನ್ನಾಗಿ ಯಾಕೋ ಅವತ್ತು ಒಂದಿನ EP ತೊಗೊಂಡೆ. ಅವಾಗಿಂದ EPಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ದೀನಿ. ಸೊ ನಾಳೆ ಆ್ಯಂಡ್ ಆಲ್ಸೋ ಏನಂದರೆ ಸಂಡೇ, ನಾಳೆ ಬೆಳಗ್ಗೆಯಿಂದನೇ ಇನ್ನೊಂದ್ಸತಿ ರೀಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಪುನಃ. ಇವತ್ತು ಜಸ್ಟ್ ಮೇಲೆ ಒರೆಸ್ಬಿಟ್ಟು ಬಂದಿದ್ದೀವಿ ನೀಟಾಗಿ. ಡೀಪ್ ಕ್ಲೀನಿಂಗ್ ನಾಳೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, 6 o'clock ಹಂಗೆಲ್ಲ. ಬಿಕಾಸ್ ಸಂಡೇ ಸ್ವಲ್ಪ ಫ್ರೀ ಬೇಕು, ಯಾಕಂದರೆ ನಾಳೆನೇ ಫ್ರೀ ನಾನು. ಇಲ್ಲಾಂದರೆ ನನಗೆ 2 ಡಾನ್ಸ್ ಕ್ಲಾಸ್ ಇರುತ್ತೆ, ಒಂದು ವೆಸ್ಟರ್ನು ಒಂದು ಕ್ಲಾಸಿಕಲ್ಲು. ಅದು ಒಂದು 12 o'clock ತನಕ. ಇನ್ನು 12ಇಂದ ಮನೆಗೆ ಬಂದು ಊಟ ಮಾಡ್ಕೊಂಡು 1ಇಂದ 6ವರೆಗೂ ಕ್ಲಾಸಿಕಲ್ ಡ್ಯಾನ್ಸು. ಮನೆಗೆ ಬರೋ ಅಷ್ಟೊತ್ತಿಗೆ ಇಲ್ಲ ಮನೆಗೆ ಬಂದರೆ ಇನ್ನೊಂದೇನೋ ಹೇಳ್ತಾರೆ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ, ಸಾಕಾಗ್ಬಿಡುತ್ತೆ. ಸೊ ಅದಕ್ಕೇ ನಾಳೆನೇ ಫ್ರೀ ಇರೋದು. ಸೊ ಅದಕ್ಕೆ ನಾಳೆನೇ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀವಿ 3 ಜನನೂ. ನನ್ನ ತಮ್ಮ ಅಜ್ಜಿ ಮನೆಗೆ ಹೋಗಿದ್ದಾನೆ. ಸೊ ಮಹಾನಟಿ ನೋಡಿಕೊಂಡು EP ತಿನ್ಕೊಂಡು ಮಲ್ಕೋತೀನಿ ಅಷ್ಟೇ. ಸಖತ್ ಮೈಕೆ ಎಲ್ಲ ನೋವ್ತಿದೆ, ಸಖತ್ ವಾಶ್ರೂಮ್ ಎಲ್ಲ ಉಜ್ಜಿ ತೊಳೆದ್ಬಿಟ್ಟೆ ನಾನು. ಅಮ್ಮ ಕಸ ಗುಡಿಸಿ ಎಲ್ಲ ಒರೆಸಿದ್ರು, ನಾನು ಎಲ್ಲ ನೀಟಾಗಿ ಉಜ್ಜಿ ಕಿಟಕಿಗಳೆಲ್ಲ ತೊಳೆದೆ. ಸೊ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.